ಶ್ರೀಕೃಷ್ಣನ ಜೀವನದಲ್ಲಿ ರಾಧೆ ಮತ್ತೆ ಕೃಷ್ಣನ ಕೊಳಲು ಅವೆರಡೂ ಕೂಡ ತುಂಬಾ ಪ್ರಿಯವಾದುದು. ರಾಧೆ ಕೃಷ್ಣ ಇಬ್ಬರು ತಮ್ಮ 8ನೇ ವಯಸ್ಸಿಂದಾನೆ ಅವರಿಬ್ರು ಕೂಡ ಪ್ರೀತಿಯನ್ನ ಆಸ್ವಾದಿಸೋದಕ್ಕೆ ಪ್ರಾರಂಭಿಸಿದ್ರು. ಯಾವಾಗ್ಲಾದ್ರೆ ಶ್ರೀಕೃಷ್ಣ ಕೊಳಲನ್ನ ಊದೋದಕ್ ಶುರು ಮಾಡ್ತಾನೋ ಕೂಡ್ಲೆ ಅದನ್ ಕೇಳಿದ ರಾಧೆಯು ಕೂಡ ಕೃಷ್ಣನ ಬಳಿ ಓಡೋಡಿ ಬರ್ತಾರ. ಕೆಲ ಗಂಟೆಗಟ್ಲೆ ಆ ಗಾನವನ್ನ ಕೇಳ್ತಾನೆ ಕುಳಿತುಕೊತಿದ್ರು. ಅದು ಅವರ ಪ್ರೀತಿಯನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಇವರಿಬ್ರು ಯಮುನಾ ನದಿಯ ತೀರದಲ್ಲಿ ಕೆಲ ಗಂಟೆಗಟ್ಲೆ ಕಾಲವನ್ನ ಕಳಿತಿದ್ರು. ಆದ್ರೆ ಇವರ ಸಂತೋಷಕರ ಸಮಯ ಕೇವಲ ಕೆಲವು ವರ್ಷಗಳು ಮಾತ್ರನೇ. ಅದೇನು ಅಂತ ಈಗ ತಿಳ್ಕೊಳ್ಳೋಣ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋಗಾದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಹೀಗ್ ನೀವು ಮಾಡೋ ಲೈಕ್ ನಮ್ಗೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ ನಿಮ್ ಮುಂದೆ ತರೋದಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗಿರುತ್ತೆ. ಇನ್ನ ಲೇಟ್ ಮಾಡಿದೆ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಸೊ ಬೃಂದಾವನದಿಂದ ಕೃಷ್ಣನನ್ನ ಮಥುರಾದಲ್ಲಿ ಯುದ್ಧಕ್ಕೆ ಆಹ್ವಾನಿಸ್ತಾರೆ. ಅದಕ್ಕೋಸ್ಕರ ಕೃಷ್ಣನು ತನ್ನ ತಾಯಿ ಯಶೋದೆಯ ಜೊತೆ ತನ್ನ ಗ್ರಾಮವನ್ನ ಹಾಗೆ ತನ್ನ ರಾಧೆಯನ್ನು ಕೂಡ ಬಿಟ್ಟೋಗಂತ ಸಂದರ್ಭ ಬರುತ್ತೆ. ಕೃಷ್ಣ ಮತ್ತೆ ರಾಧೆ ಅವರಿಬ್ಬರಿಗೂ ಮತ್ತೆ ಕೃಷ್ಣನು ಆ ಬೃಂದಾವನಕ್ಕೆ ವಾಪಸ್ ಬರೋದಿಲ್ಲ ಅಂತ ಮೊದ್ಲೇ ಗೊತ್ತು. ಹಾಗೆ ತುಂಬಾ ಕಾಲದವರೆಗೂ ಅವರಿಬ್ರು ಭೇಟಿ ಆಗೋದಿಲ್ಲ ಅಂತಾನೂ ಗೊತ್ತು. ಸೊ ಆದ್ರಿಂದಾನೆ ಮಥುರಾಗೆ ಹೋಗೋದಕ್ಕೂ ಮುಂಚೆನೆ ರಾಧೆ ಕೃಷ್ಣನಿಂದ 2 ವಾಗ್ದಾನವನ್ನ ತಗೊಳ್ತಾರ. ಮೊದಲನೇ ವಾಗ್ದಾನ ಆ ರಾಧೆಯ ಹೃದಯದಲ್ಲಿ ಯಾವತ್ತಿಗೂ ಕೃಷ್ಣನು ಮಾತ್ರನೇ ಇರ್ಬೇಕು. ಇನ್ನ 2ನೇಯ ವಾಗ್ದಾನದ ಪ್ರಕಾರ ತನ್ನ ಮರಣಕ್ಕೂ ಮುಂಚೆ ರಾಧೆಗೆ ದರ್ಶನವನ್ನ ಕೊಡ್ಬೇಕು. ನಂತರ ಈ ವಾಗ್ದಾನವನ್ನ ಕೊಟ್ಟಿದ ನಂತರನು ಕೂಡ ಕೃಷ್ಣನು ರಾಧೆ ಯಾವತ್ತಿಗೂ ಸಂತೋಷದಿಂದಾನೇ ಇರಬೇಕು ಅಂತ ಇನ್ಮುಂದೆ ಕೃಷ್ಣನಿಗೋಸ್ಕರ ಒಂದು ಹನಿ ಕಣ್ಣೀರನ್ನು ಕೂಡ ಸುರಿಸಬಾರ್ದು ಅನ್ನುವಂತಹ ವಾಗ್ದಾನವನ್ನು ಕೂಡ ಶ್ರೀಕೃಷ್ಣ ತಗೊಳ್ತಾನ. ಆ ನಂತರ ಮಥುರಾದ ಕಡೆಗೆ ಹೊರಡ್ತಾನೆ. ಇನ್ನ ರಾಧೆ ಬೃಂದಾವನದಲ್ಲೇ ಇದ್ದೋಗ್ತಾರ. ಆ ನಂತರ ರಾಧೆಯ ವರ್ಣನೆ ತುಂಬಾ ಕಡಿಮೆನೆ ಇರುತ್ತ. ಇದ್ರ ನಂತರ ಶ್ರೀಕೃಷ್ಣ ಮಥುರಾದಲ್ಲಿ ಈ ಕಂಸನನ್ನ ಸಾಯಿಸಾಕ ನಂತರ ತನ್ನ ತಂದೆ ತಾಯಿಯಾದ ದೇವಕಿ ವಸುದೇವನನ್ನ ಕಂಸನ ಬಂದಿಯಿಂದ ಆಚೆಗೆ ಬಿಡಿಸ್ತಾನೆ. ಇನ್ನ ಮಥುರಾದ ನಗರದ ಪ್ರಜಾರಕ್ಷಣೆಗೋಸ್ಕರ ದ್ವಾರಕಾ ನಗರವನ್ನ ಸ್ಥಾಪಿಸ್ತಾನೆ. ಇನ್ನ ಕೃಷ್ಣ ದ್ವಾರಕದಲ್ಲಿ ರುಕ್ಮಿಣಿ ಮತ್ತೆ ಸತ್ಯಭಾಮೆಯನ್ನ ಮದ್ವೆ ಆಗ್ತಾನೆ. ಇನ್ನ ಇವ್ರೇ ಅಲ್ಲದೆ ಶ್ರೀಕೃಷ್ಣನಿಗೆ ಸುಮಾರು 16,108 ಮಂದಿ ರಾಧೆಯರಿದಾರ. ಅವರಲ್ಲಿ ಶ್ರೀಕೃಷ್ಣನಿಗೆ ರುಕ್ಮಿಣಿ ಅತ್ಯಂತ ಪ್ರಿಯವಾದ ಹೆಂಡತಿ. ಈಕೆ ಕೇವಲ ಕೃಷ್ಣನ ಚಿತ್ರವನ್ನ ನೋಡಿ ಆ ಕೃಷ್ಣನನ್ನೇ ತನ್ನ ಮನಸ್ಸಿನಲ್ಲಿ ಸ್ಥಿರಪಡಿಸಿಕೊಂಡಿರ್ತಾರ. ರಾಧೆ ಕೃಷ್ಣನ ಪ್ರೇಮದ ಕಥೆಗಳಲ್ಲಿ ಈ ಕಥೆಯು ಕೂಡ ಒಂದು. ಶ್ರೀಕೃಷ್ಣನು ಕೆಲವೊಂದ್ಸರಿ ನಿದ್ದೆ ಹೋಗ್ತಿರ್ಬೇಕಾದ್ರೆ ರಾಧೆ ಶ್ರೀ ರಾಧೆ ಅಂತ ಕಲ್ವರ್ಸ್ತಿದ್ರಂತ. ಇದು ಶ್ರೀಕೃಷ್ಣನ ರಾಣಿಯರಿಗೆ ಇಷ್ಟನೇ ಆಗ್ತಿರ್ಲಿಲ್ವಂತ. ಇನ್ನ ರುಕ್ಮಿಣಿ ಹೀಗ್ ಕೇಳ್ತಾರ, ಸ್ವಾಮಿ ನಾವೆಲ್ಲರೂ ಕೂಡ ಇಷ್ಟು ಪ್ರೀತಿಸ್ತಿದೀವಿ, ಆದ್ರೆ ಆ ರಾಧೆಯಲ್ಲಿ ಏನಿದೆ ಅಂತ ನಿದ್ದೆ ಹೋಗ್ತಿರುವಾಗ್ಲೂ ಆಕೆಯನ್ನ ಗುರ್ತಿಸ್ಕೊಳ್ತಿದ್ದೀರಾ ಅಂತ. ಇನ್ನ ಕೃಷ್ಣನು, ನೀವು ಒಂದು ಬಾರಿ ಆ ರಾಧೆಯನ್ನ ಭೇಟಿಯಾದ್ರೆ ಆಗ ನಿಮ್ಗೆ ತಿಳಿಯುತ್ತೆ ಅಂತ ನೀವು ಹೋಗೋವಾಗ ರಾಧೆಗೋಸ್ಕರ ಯಾವ್ದಾದ್ರು ತಗೊಂಡ್ ಹೋಗಿ ಅಂತ ಹೇಳ್ತಾನ. ಆ ನಂತರ ರುಕ್ಮಿಣಿ ಆ ರಾಧೆಗೋಸ್ಕರ ತುಂಬಾ ಬಿಸಿಯಾದಂತಹ ಬಾಯಿಯೂ ಸಹ ಸುಡುವಂತಹ ಹಾಲನ್ನ ತಗೊಂಡೋಗ್ತಾರ. ಆ ರಾಧೆಯ ಒಂದು ರಾಜಭವನಕ್ಕೆ ಹೋಗಿದ್ ಕೂಡ್ಲೆ ಅಲ್ಲಿ ಕೃಷ್ಣನ ಹೆಸರು ಕೇಳಿದ್ ಕೂಡ್ಲೆ ರಾಧೆಯು ರುಕ್ಮಿಣಿಯ ಬಳಿ ಹೋಗ್ತಾರ. ತಾನೇ ರಾಧೆ ಅಂತ ಹೇಳಿ ಇನ್ನ ಕೃಷ್ಣನ ಬಗ್ಗೆ ಕೇಳೋದಕ್ ಶುರು ಮಾಡ್ತಾರ. ಇನ್ನ ಕೃಷ್ಣನ ಬಳಿಯಿಂದಾನೆ ಈ ಪ್ರಸಾದ ಬಂದಿದೆ ಅಂತ ಹೇಳಿ ಆ ಬಿಸಿಯಾದ ಹಾಲನ್ನ ಏನು ಯೋಚಿಸದೆ ತಕ್ಷಣವೇ ಕುಡಿಯೋದಕ್ ಶುರು ಮಾಡ್ತಾರ. ಆ ನಂತರ ರುಕ್ಮಿಣಿ ಮತ್ತೆ ಕೃಷ್ಣನ ಬಳಿ ಬಂದಾಗ ಕೃಷ್ಣನ ಪಾದದ ಮೇಲೆ ಆಗಷ್ಟೇ ಸುಟ್ಟಿರುವಂತಹ ಗಾಯಗಳನ್ನ ನೋಡ್ತಾರ. ಅದನ್ನ ನೋಡಿ ಗಾಬರಿಯಿಂದ, ನಿಮ್ಮ ಪಾದದ ಮೇಲೆ ಈ ಸುಟ್ಟಿರುವಂತಹ ಗಾಯಗಳು ಹೇಗಾಯ್ತು ಅಂತ ಕೇಳಿದ್ರೆ, ನೀನು ತಗೊಂಡೋದಂತಹ ಬಿಸಿ ಹಾಲು ಆ ರಾಧೆ ಕುಡಿಯುತ್ತಿರುವ ಸಮಯದಲ್ಲೂ ಕೂಡ ನನ್ನ ಪಾದವನ್ನ ಪೂಜಿಸ್ತಿದ್ದಾಳ. ಆ ಕಾರಣದಿಂದಾನೆ ತನ್ನ ಪಾದಗಳು ಕೂಡ ಸುಟ್ಟಿವೆ ಅಂತ ಹೇಳ್ತಾನೆ. ಇನ್ನ ಅದನ್ನ ಕೇಳಿದ ರುಕ್ಮಿಣಿಗೆ ಆ ರಾಧೆ ಮತ್ತೆ ಕೃಷ್ಣನ ಪ್ರೀತಿ ಎಷ್ಟು ಉನ್ನತವಾದದ್ದು ತಿಳಿಯುತ್ತೆ. ಹಾಗೆ ಇನ್ನು ಕೆಲ ವರ್ಷಗಳಾದ ನಂತರ ರಾಧೆಯ ಕೊನೆಯ ದಿನಗಳನ್ನು ಶುರುವಾಗುತ್ತೆ. ಆಗ ರಾಧೆ ಕೃಷ್ಣನನ್ನ ಸ್ಮರಿಸ್ಕೊಳ್ತಾರ. ಹಾಗೆ ಆತನ ವಾಗ್ದಾನವನ್ನ ನೆನಪಿಸ್ತಾರ. ಇನ್ನ ಕೃಷ್ಣನು ಕೂಡ ಓಡೋಡ್ತಾ ರಾಧೆಯ ಬಳಿ ಅಲ್ಲಿ ಹೋಗ್ತಾರ. ಆದ್ರೆ ರಾಧೆಯ ಅತ್ಯಂತ ದಯನೀಯವಾದ ಪರಿಸ್ಥಿತಿಯನ್ನ ನೋಡಿ ಕೃಷ್ಣ ಅತ್ಯಂತ ಭಾವೋದ್ವೇಗಕ್ಕೆ ಗುರಿಯಾಗ್ತಾರ. ಇನ್ನ ಕೊನೆಯದಾಗಿ ರಾಧೆಯನ್ನ ಶ್ರೀಕೃಷ್ಣ ತನ್ನ ಕೊನೆಯ ಆಸೆ ಏನಾದ್ರೂ ಇದ್ರೆ ಕೇಳೋದಾಗಿ ವಿನಂತಿಸ್ತಾರ. ಆಗ ರಾಧೆ ತನ್ನ ಬೃಂದಾವನದಲ್ಲಿದ್ದಾಗ ಕೃಷ್ಣ ಹೇಗಿದ್ದನೋ ಅದೇ ವೇಷದಲ್ಲಿ ತನ್ನ ಕೊಳಲಿಂದ ಮಧುರವಾದ ಗೀತೆಯನ್ನ ನುಡಿಸುವುದಾಗಿ ಬಯಸ್ತಾಳ. ಇನ್ನ ಆ ಮಧುರವಾದ ವೀಣಾಗಾನವನ್ನ ಕೇಳ್ತಾ ರಾಧೆ ಕೃಷ್ಣರಿಬ್ಬರ ಕಣ್ಣಲ್ಲೂ ಪ್ರೇಮಧಾರೆ ಪ್ರವಹಿಸುತ್ತ. ಅಷ್ಟೇ ಅಲ್ಲ, ಆ ಕೊಳಲಿನ ಮಧುರ ಗಾನವನ್ನ ಕೇಳ್ತಾ ರಾಧೆ ಆತನ ಮುಂದೆನೆ ತನ್ನ ಪ್ರಾಣವನ್ನ ಬಿಡ್ತಾರ. ನಂತರ ರಾಧೆಯ ಮರಣದಿಂದ ತುಂಬಾ ಭಾವೋದ್ವೇಗವಾಗಿ ತನ್ನ ಪ್ರಿಯವಾದ ಕೊಳಲನ್ನ ಶ್ರೀಕೃಷ್ಣ ಅಲ್ಲೇ ಮುರಿದಾಕ್ತಾನ. ರಾಧೆಯ ಮರಣದಿಂದ ಕೃಷ್ಣನು ಕೂಡ ಶಾಶ್ವತವಾಗಿ ತನ್ನ ಕೊಳಲಿಂದನೂ ಕೂಡ ದೂರವಾಗ್ತಾನೆ. ಸೊ ಇದು ವಿಷಯ. ಈ ವಿಡಿಯೋ ಹೇಗನ್ನಿಸ್ತೋ ತಪ್ಪದೆ ನಿಮ್ಮ ಒಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಮೇಲೆ ಪ್ರೆಸ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.